ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಹಿನಿ. ನಾನು ನಿಮ್ಮ ಸರ್ವೇಶ್ ಕುಮಾರ್ ಬಿಸಿ. ಇಂದಿನ ಮಾತು ಮಂಥನ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಮುಂದೆ ಇರ್ತಕ್ಕಂಥವರು ಹಿರಿಯ ವಕೀಲರು, ಪತ್ರಕರ್ತರು, ಲೇಖಕರು ಹಾಗೂ ಸಾಮಾಜಿಕ ಹೋರಾಟಗಾರರಾದಂಥ ಡಾಕ್ಟರ್ CS ದ್ವಾರಕನಾಥನ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹಿನ್ನೆಲೆ ಕೇಳಿದ್ರೆ ಒಂಥರ ರೋಚಕವಾಗಿದೆ. ರೋಚಕ ಅಂತ ಹೇಳಿದ್ರೆ, ನೀವು ಮೂಲತಃ ಕೋಲಾರದಿಂದ ಬಂದಂಥವ್ರು, ಕಟಾರಿ ಪಾಳ್ಯ ಅಂತ ಒಂದು ಊರಿನಿಂದ. ಅದು ಇತ್ತೀಚೆಗೆ ಸಿನಿಮಾ ಕೂಡ ಬಂದಿದೆ ಅದು. ಸೊ ಒಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಕೆಂಪು ಗುಲಾಬಿ ಅಂತಲೇ ಕರಿಬೋದು. ಕೆಂಪು ಗುಲಾಬಿ ಅಂತ ಹೇಳಿದ್ರೆ ರಕ್ತದಿಂದ ಉದ್ಭವ ಆದಂಥ ಅರಳಿದ ಹೂವು ಅಂತ, ಕೆಂಪು ಬಣ್ಣ ಇದೆಯಲ್ಲ ಅಂತ. ಸೊ ಅದರಿಂದ ಬಂದು ಅಲ್ಲಿಂದ ಅಂಥ ಜಾಗದಿಂದ ನೀವು ಈ ಮಟ್ಟಕ್ಕೆ, ಅಂದರೆ ಈ ವಕೀಲ ಇದು ಲಾ ಮಾಡುವಂಥದ್ದು, ಇಷ್ಟು ಶಿಕ್ಷಣವನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಜರ್ನಿ ಹೇಗೆ ಸರ್? ನಾನು ಹೇಳ್ದಂಗೆ ನಮ್ಮದೊಂದು ಕೋಲಾರದಲ್ಲಿ ಒಂದು ಸಣ್ಣ ಪ್ಲೇಸ್, ಅದು ಕಟಾರಪಾಳ್ಯ. ನಿಮಗೆ ಅದರ ಹಿನ್ನೆಲೆ ಎಲ್ಲ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಓದಿದಂತಹ ಕುಟುಂಬದಲ್ಲಿ ನಾನು ಹುಟ್ಟಿದ್ದು. ನಮ್ಮಣ್ಣ ನಾನು ಹುಟ್ಟೋಷ್ಟೊತ್ತಿಗೆ ಅವ್ರು ಗ್ರ್ಯಾಜುಯೇಟ್ ಆಗಿದ್ರು, ನಮ್ಮ ದೊಡ್ಡಣ್ಣ. ಅಂದರೆ ಎಜುಕೇಷನ್ ಒಂದು ಸ್ವಲ್ಪ ತಲುಪಿತ್ತು ನಮ್ಮ ಕುಟುಂಬಕ್ಕೆ. ಆ ಸುತ್ತಮುತ್ತಲೂ ಇದರಲ್ಲಿ ಹೆಚ್ಚು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ಆಗ. ಅಲ್ಲಿಂದಾಗಿ ಅವ್ರ ಇನ್ಫ್ಲುಯೆನ್ಸಿಂದಾಗಿ ನನಗೆ ಓದೋ ಇದೆಲ್ಲ ಶುರುವಾಯಿತು. ಅದರ ಜೊತೆಗೆ ಚಳವಳಿಗಳು, ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಚಳವಳಿ, ದಲಿತ ಚಳವಳಿ, ಅಹಿಂದ ಚಳವಳಿ, ಈ ಚಳವಳಿಗಳು ನಮ್ಮನ್ನು ರೂಪಿಸ್ತಾ ಹೋಗಿತ್ತು. ಆ ಚಳವಳಿಗೆ ಬೇಕಾದಂತಹ ಸಿದ್ಧತೆ ಬೇಕು, ಓದ್ಕೋಬೇಕು. ಅದಕ್ಕೆ ಅದು ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕಾರ್ಲ್ ಮಾರ್ಕ್ಸ್ ಇರ್ಬೋದು, ಗಾಂಧಿ ಇರ್ಬೋದು, ಎಲ್ಲವನ್ನು ಓದ್ಕೊಳ್ಳುವಂತಹ ಒಂದು ಇದು ಶುರುವಾದ ಮೇಲೆ ಆ ಓದಿನ ಹಸಿವು, ಅರಿವಿನ ಹಸಿವು ಎಲ್ಲ ಅಲ್ಲಿಂದ ಆರಂಭ ಆದವು. ಅಲ್ಲಿಂದ ಆರಂಭ ಆಗಿ ಆಮೇಲೆ ಅಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ ಕೋಲಾರದಲ್ಲಿ. ಇಲ್ಲಿಗೆ ಬಂದು ಲಾ ಮಾಡಿದೆ. ಮೈಸೂರಿನಲ್ಲಿ ಜರ್ನಲಿಸಮ್ ಮಾಡಿದೆ. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟ್ರೇಟ್ ತಗೊಂಡೆ. ಹೀಗೆ ಒಂದರಿಂದ ಒಂದು ನನ್ನ ಎಜುಕೇಷನ್ ಇದು ಮುಂದುವರಿಸ್ತಾ. ಅಂದರೆ ನಿಮ್ಮ ಈ ಚಳುವಳಿಗಳಿಗೆ ಪೆರಿಯಾರ್ ಅವರಾಗಿರ್ಬೋದು, ನಾರಾಯಣ್ ಗುರು ಅವರಾಗಿರ್ಬೋದು, ಬಾಬಾ ಸಾಹೇಬ್ರಾಗಿರ್ಬೋದು, ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗಿತ್ತು ಸರ್ ನಿಮಗೆ? ಮೂಲಭೂತವಾಗಿ ಕೋಲಾರ ಅಂದರೆ ನಿಮಗೆ ಗೊತ್ತಿರುತ್ತೆ, ನಮ್ಮದು ಬಾರ್ಡರ್ ಜಿಲ್ಲೆ. ಅಂದರೆ ಒಂದು ಕಡೆಯಿಂದ KGF ಮೂಲಕ ನಮಗೆ ತಮಿಳಿನ ಚಳವಳಿಗಾರರು ಪರಿಚಯ ಇರ್ತಾರೆ, ಮತ್ತು ಮುಳುಬಾಗಲು ಮತ್ತು ನಂಗಲಿ ಮೂಲಕ ನಮಗೆ ಆಂಧ್ರದ ಇದು ಕೂಡ ಟಚ್ ಇರುತ್ತೆ. ಆಂಧ್ರದ ಹೋರಾಟಗಳು ಮತ್ತು ತಮಿಳುನಾಡಿನ ಹೋರಾಟಗಳು ಎರಡೂ ಕೂಡ ನಮ್ಮನ್ನು ರೂಪಿಸ್ತಾ ಹೋಗ್ತವೆ. ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಕೋಲಾರದಲ್ಲಿ ಕೈವಾರ ನಾರಾಯಣ ತಾತಯ್ಯನವರ ಬಹಳ ದೊಡ್ಡ ಪ್ರಭಾವ ಇರುತ್ತೆ. ಅವರು ತತ್ವಪದಕಾರರು, ದಾರ್ಶನಿಕರು, ಆದರೆ ಭಾಳ ದೊಡ್ಡ ಸೋಷಿಯಲ್ ರಿಫಾರ್ಮರ್ ಅವರು. ಆ ಸೋಷಿಯಲ್ ರಿಫಾರ್ಮರ್ ಅವರ ಪದ್ಯಗಳು, ಸಣ್ಣಂದಿನಿಂದ ಅವರ ಹಾಡುಗಳನ್ನು ಕೇಳಿಸ್ಕೊಂಡು, ಅವರ ಪದ್ಯಗಳನ್ನು ಕೇಳಿಸ್ಕೊಂಡು, ಅವ್ರ ಕಥೆಗಳನ್ನು ಕೇಳಿಸ್ಕೊಂಡು, ಅವರು ಜಾತೀಯತೆಯ ವಿರುದ್ಧ, ಆಮೇಲೆ ಇಲ್ಲಿರುವಂತಹ ಮೂಢನಂಬಿಕೆಗಳ ವಿರುದ್ಧ ಅವ್ರು ಮಾತಾಡುವಂಥದ್ದು, ಆಮೇಲೆ ಸಮಾಜದ ಏನೋ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಅಂತ ನಾವೇನು ಕರಿತೀವಿ, ಆ ಸೋಷಿಯಲ್ ಸ್ಟ್ರಕ್ಚರ್ಗೆ ಪೂರಕವಾಗಿ ಮಾತಾಡುವಂಥ ಕೆಲವು ಮಾತುಗಳು, ಅವೆಲ್ಲವೂ ಕೂಡ ನಮ್ಮನ್ನು ರೂಪಿಸ್ತಾ ಹೋದವು. ಅದಾದಮೇಲೆ ನೀವು ಹೇಳ್ದಂಗೆ ಪೆರಿಯಾರು, ಅಂಬೇಡ್ಕರು, ಗಾಂಧಿ, ಆಮೇಲೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ ಮೇಲೆ ಕಾನ್ಶಿರಾಮ್ ಅವರೆಲ್ಲರೂ ಕೂಡ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.